ಇವ್ನಿಗೆ ಹಂಗೆ ಒಂದೆರಡು ನೀರ್ ಇಟ್ಕೊಂಡು ಆ ಬಟ್ಟೆ ಗಿಟ್ಟೆ ಹೊಸ ಬಟ್ಟೆ ಹಾಕೊಂಡು ಕರ್ಕೊಂಡ್ ಬರ್ತೀನತ್ತೆ. ಮೋಸ್ತಾಗ ಇಲ್ಲೇ ನೀರ್ ಕಾದ ಹೋಗಮ್ಮಯ್ಯ. ಅಲ್ಲಿ ಅಂಡದಾಗೆ ಎಷ್ಟು ನೀರ್ ಕಾದವೆ. ಕಾದು ಕಾದು ಹಂಗೆ ಕುದ್ದೋಗವೆ. ಹೋಗಿ ಕರ್ಕೊಂಡೋಗಿ ಒಯ್ದು ಬಟ್ಟೆ ತಂದಿಲ್ಲ ಹಾಕೋಗು. ಅಲಗಾನ ಏನು ಕರ್ಕೊಂಡ್ ಹೋಗ್ತಿ. ಬ್ಯಾಗಲ್ಲೆಲ್ಲ ಬಟ್ಟೆ ಇಟ್ಕೊಂಡ್ ಬಂದಿಲ್ಲ ನಮ್ಮಯ್ಯ. ಅದ್ರಲ್ಲೇ ಒಂದ್ ಜೊತೆ ತೆಗೆದು ಹಾಕೋಗು. ಪಾಪ ನಡಿಲ್ಲ, ನಿಂಗೆ ಸ್ನಾನ ಮಾಡಿಸ್ತೀನಿ. ನೀಟಾಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಮನೇಲೆ ಇರು. ಆಚೆ ಕಡೆಗೆ ಹೋಗ್ಬೇಡ. ಬಟ್ಟೆ ಎಲ್ಲ ಮಾಸೋಗ್ತಾವ ಮಗ. ಹೂನಪ್ಪ, ಜಾಸ್ತಿ ಆಟ ಆಡೋಕ್ ಹೋಗ್ಬೇಡ, ಇಲ್ಲೇ ಇರು. ಅಮ್ಮ ಇದೆಲ್ಲ ಏನು? ಎಷ್ಟೊಂದು ಬಳೆ ತಂದಿದ್ದೀರಾ, ಏನಕ್ಕೆ? ಇವತ್ತು ಬಳೆ ಶಾಸ್ತ್ರ ಕಣಪ್ಪ, ಗೊತ್ತಿಲ್ಲ ನಿನ್ಗೆ? ಆಂಟಿ ಬಂದೈತಲ್ಲ ಬಳೆ ತೋಡ್ಸೋ ಆಂಟಿ, ಅವರು ಎಲ್ಲಾರ್ಗು ಬಳೆ ತೋಡಿಸ್ತಾರೆ. ಮತ್ತೆ ನಿಮ್ ಚಿಕ್ಕಮ್ಮನ್ಗೂ ಚೆನ್ನಾಗಿ ಬಳೆ ತೋಡಿಸ್ತಾರೆ, ಚಂದಾಗಿರೋವು. ಅದು ಶಾಸ್ತ್ರ ಇವತ್ತು. ಅಲ್ಲ, ನಾನು ನೋಡ್ತಾನೆ ಇದ್ದೀನಿ, ಎಷ್ಟೊಂದು ಶಾಸ್ತ್ರ ಶಾಸ್ತ್ರ ಅಂತ ಮಾಡ್ತಾನೆ ಇದ್ದೀರಾ. ಎಲ್ಲ ಹುಡುಗಿರು ಮತ್ತೆ ಹೆಂಗಸರುಗಳಿಗೇನೆ ಶಾಸ್ತ್ರಗಳು ಮಾಡಿದ್ದೀರಾ. ಹುಡುಗರಿಗೆ ಯಾವ್ದು ಶಾಸ್ತ್ರ ಇಲ್ವಾ? ಹುಡುಗರಿಗೆ ಶಾಸ್ತ್ರ ಮಾಡೋಣ ಮಾಡೋಣ. ನಿನ್ ಮದ್ವೆಗೆ ಒಂದ್ ಹೊಸ ಶಾಸ್ತ್ರನ ಮಾಡೋಣ ಹೇಳಪ್ಪ. ಲೇ ಸಾಕ್ ನಿಲ್ಸ, ಎಷ್ಟ ಮಾತಾಡ್ತೀಯ? ಇವನು ಕಾಲ್ಗೆ ಹಾಕೊಳ್ಳ ಅಂದ್ರೆ ತಲೆಗೆ ಹಾಕೊಂತೀನಿ ಅಂತಾನೆ. ಲೇ ಪಾಪ ಹೋಗ್ ಸುಮ್ನೆ, ಜಾಸ್ತಿ ಮಾತಾಡ್ಬಾರ್ದು. ಹೋಗ್ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಇಕ್ಕಿಸ್ಕೊಂಡ್ ಹೋಗು. ನಿಂಗೂ ತಕೊಂಡ್ಬಂದಿದೀವಿ ಬಾರೋ, 3 ಜೊತೆ ಬಟ್ಟೆ ತಂದಿದ್ದೀವಿ. ಅದಕ್ಕೆ ಹೋಗು, ಬೇಗ ಸ್ನಾನ ಮಾಡಿಸ್ಕೊಂಡು ಬಟ್ಟೆ ಇಕ್ಕ ಹೋಗು. ಎಲ್ಲೋದ್ಲ ಮೀನಾಕ್ಷಿ? ಒಂಚೂರ ತಕ್ಕರಿ, ಎಲ್ಲೋದ್ಲ ಹುಡುಗಿ ಕಾಣವಲ್ದು. ಮೀನಾಕ್ಷಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಅತ್ತೆ. ಹೌದಾ? ಮತ್ ಫೋನ್ ಮಾಡಂಗೆ, ಫೋನ್ ಮಾಡಿ ಹೇಳು. ಹಲೋ ಮೀನಾಕ್ಷಿ, ಎಲ್ಲೋದೆ ನೀನು? ಸರಿ ತಕ್ಕ, ನಾನ್ ಮನೆಗೆ ಬಂದಿದ್ದೀನಿ. ಬೇಬಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕೊಂಡು ಕರ್ಕೊಂಡ್ ಬರ್ತೀನಿ. ಹೌದಾ? ಮತ್ತೆ ಮನೋಜ್ ಎಲ್ಲಿ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅವರು ಇಲ್ಲೇ ಇದ್ದಾರೆ, ಬರ್ತೀವಿ. 3 ಜನನು ರೆಡಿಯಾಗಿ ಬರ್ತೀವಿ. ಹಂಗೆ ಅಲ್ಲಿ ಮಾವ ಇದ್ರೆ ಕರೆದು ಬಿಡಮ್ಮ. ಮಾವ ದನದ ಮನೆಯಲ್ಲಿ ಸಗಣಿ ಕ್ಲೀನ್ ಮಾಡ್ತಾವ್ರೆ. ಬರ್ತಾರೆ ಹೇಳ್ರಿ, ಹೇಳ್ತೀನಿ ಹೇಳ್ರಿ. ಅಮ್ಮಯ್ಯ, ಹಂಗೆ ದನದ ಕೊಟ್ಟಿಗೆಗೆ ಹಂಗೆ ಹುಲ್ಲಾಕ್ ಬರ ಕೇಳಮ್ಮಯ್ಯ. ನಿಮ್ ಮಾವ ಅಲ್ಲೇ ಇರ್ಬೇಕು ನೋಡು. ಅತ್ತೆ, ಅದೇ ಮಾಡ್ತಾವ್ರಂತೆ, ದನದ ಮನೆಯಲ್ಲಿ ಏನೇ ಕೆಲಸ ಮಾಡ್ತಾವ್ರಂತೆ. ಹಂಗಾದ್ರೆ ಎಲ್ಲ ನೋಡಿ ಬರ್ತಾನೆ ಬಿಡು. ಮನೆಯಿಂದ ಏನಾನ ತಗೊಂಡ್ಬರೋದೈತೆ ಸರಿ ತಕ್ಕ, ಹಂಗೇನಾನ ಇದ್ರೆ ಹೇಳ್ರಿ, ತಗೊಂಡ್ಬರ್ತೀನಿ. ಬೇಡ ಬೇಡಮ್ಮ, ಎಲ್ಲ ತಗೊಂಡ್ಬಂದ್ಬಿಟ್ಟಿದೀನಿ ನೆನ್ನೆನೆ ನಾನು. ಏನ್ ಬೇಡವ, ಬೇಬಿನ ಕರ್ಕೊಂಡು ಮನೋಜ್ ಜೊತೆ ಸ್ವಲ್ಪ ಬೇಗ ಬಮ್ಮ, ಬಳಗಾರೆಲ್ಲ ಬಂದ್ಬಿಟ್ಟವ್ರೆ. ಅಲ್ಲ, ಹುಡುಗಿ ಬಂದಿರೋಳು ಬಟ್ಟೆ ಬರೆ ಎಲ್ಲ ತಗೊಂಡು ಇಲ್ಲಿಗೆ ಬರ್ಬೇಕಲ್ಲ ಕಮಲಕ್ಕ. ಮತ್ ಮನೆಗೆ ಹೋಗೋದು ಬರೋದು ಯಾಕೆ? ಟೈಮ್ ಆಗಲ್ವೇ? ಅಯ್ಯ ಕೆಂಪಿ ಅವ್ರ ನೆನ್ನೆ ತಾನೇ ಬಂದವರಮ್ಮಯ್ಯ. ಎಲ್ಲ ಸರ್ದ್ಕೊಬೇಕಲ್ಲ ಪಾಪ. ಅವ್ರಿಗೂ ಎಲ್ಲ ಎಲ್ಲದಲ್ಲಿ ಇಕ್ಕಿರ್ತಾರೆ, ಹುಡ್ಕೊಬೇಕು, ನೋಡ್ಬೇಕು. ಮನೆಗೆ ಇರ್ಲಿ ಬಿಡು. ಮನೆಗೆ ಹೋಗಿ ರೆಡಿ ಆಗಿ ಬರ್ಲಿ ಹೇಳು, ಅಲ್ಲಿಂದಾನೆ ಬರ್ಲಿ ಹೇಳು. ಎಲ್ಲ ಹೊಂದಿಸ್ಕೊಂಡಿದ್ದೀರ ನಮ್ಮಯ್ಯ? ಹೂವ ಇಟ್ಟಿದ್ದೀರಾ, ಎಲ್ಲ ಅಡಿಕೆ, ಅರ್ಶಿನ ಕುಂಕುಮ. ಸರಿ ಆಯ್ತು. ಪೂಜೆ ಮಾಡ್ಬಿಟ್ಟು ಆ ಮದ್ವೆ ಹಣ್ಣನ್ ಕರ್ಕೊಂಡ್ಬಂದು ಕೂರಿಸ್ರಮ್ಮಯ್ಯಲ್ಲಿ, ಅಲ್ಲಿ ಚಾಪೆ ಮೇಲೆ ಕೂರಿಸ್ರಿ. ಕರೀರಿ ಅಮ್ಮನ್ನ, ಬಳೆ ತೊಡಗ್ಸೋ ಅಮ್ಮನ್ನ. ಬಳೆ ತೊಡ್ಸೋರು ಬಂದವ್ರೆ. ಅಮ್ಮ ಬತ್ತಾವಳೆ, ಒಂಚೂರು ಊಟಕ್ಕೆ ಕಟ್ಟಿದೀನಿ, ತಿಂತೈತೆ. ಅಷ್ಟೊತ್ತಿಗೆ ನಮ್ ನಿಂಗೇನು ರೆಡಿ ಮಾಡಿ ಕರ್ಕೊಂಡ್ಬಂದು ಕೂರಿಸ್ಬಿಡನ್ವೇ. ರೆಡಿ ಎಲ್ಲ ಆಗವಳೆ ಚಿಕ್ಕಮ್ಮ. ಈಗ ಕರ್ಕೊಂಡ್ ಬರ್ತೀನಿ ಹೋಗಿ. ಸರಿತಾ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನೋಡಿ, ಇವ್ನು ಫಸ್ಟ್ ಕರ್ಕೊಂಡೋಗಿ ಇವನಿಗೆ ಸ್ನಾನ ಪಾನ ಮಾಡಿಸಿ ಬಟ್ಟೆ ಗಿಟ್ಟೆ ಹಾಕೋಗು, ಇಲ್ಲಾಂದ್ರೆ ಹಿಂಗೆ ಇರ್ತಾನೆ ಮದ್ವೆ ಮನೇಲೆಲ್ಲ. ಫಸ್ಟ್ ನನಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕ್ರಿ. ಇಲ್ಲಾಂದ್ರೆ ನಾನು ಹಿಂಗೆ ಇರ್ತೀನಿ ಅಷ್ಟೇ ಮದ್ವೆ ಮನೇಲಿ. ಸರಿ ಆಯ್ತು, ಬಾರಪ್ಪ. ಇನ್ನೊಂದ್ ಚೂರಾಗ ಮುಂದಕ್ಕೆ ಕೂಕಳಮ್ಮಯ್ಯ. ಸಾಕ್ ಸಾಕ್. ಮದ್ವೆ ಹುಡುಗಿ ಇವ್ರೇನಾ? ಹೌದೌದು, ಮದ್ವೆ ಹೆಣ್ಣು ಅವಳೆ. ಅಮ್ಮಯ್ಯ ಕೈ ಮುಕ್ಕೊಂಡು, ದೇವ್ರೇ ಭಗವಂತ ಎಲ್ಲ ಚೆನ್ನಾಗಿ ನೆರವೇರ್ಲಪ್ಪ ಅಂತ ಅನ್ಕೊಂಡು, ಸದಾ ಮುತ್ತೈದೆಯಾಗಿ ಬಾಳೋಂಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊಂಡು ಬಳೆ ಕೈ ಮುಗಿದು ಪೂಜೆ ಮಾಡಮ್ಮ. ಅಪ್ಪ ದೇವರೇ ಭಗವಂತ, ಎಲ್ಲ ಒಳ್ಳೇದಾಗ್ಲಪ್ಪ. ನಮ್ಮಪ್ಪ ಅಮ್ಮನ ಒಳ್ಳೆ ಹೆಸರು ತರೋ ತರ ನಮ್ಗೆ ಶಕ್ತಿ ಕೊಡಪ್ಪ. ಮದ್ವೆ ಆಗಿ ಹೋಗ್ತಾ ಇದೀನಿ, ಮೊದಲನೇ ಸಲ ಮದ್ವೆ ಬಳೆ ತೊಡಗಿಸ್ಕೊತಾ ಇದೀನಿ. ಎಲ್ಲದಕ್ಕೂ ನಿನ್ ಜೊತೆಗಿರುತ್ತಂದೆ ಸ್ವಾಮಿ. ಅಪ್ಪ ಭಗವಂತ ಕಾಪಾಡಪ್ಪ. ಇಲ್ಲಿ ಕೈ ಕೊಡಮ್ಮ. ಮದ್ವೆ ಹೆಣ್ಣಿಗೆ ಕೈ ತುಂಬಾ ತೊಡಗಿಸ್ಬೇಕು ಕಣಕ್ಕ. ಆ ಕೈಗೆ ಎರಡಕ್ಕೂ ನೋಡ್ಕೊಂಡು ಕೈ ತುಂಬಾ ತೊಡಗಿಸ್ರಿ. ಮುಂದ್ಗಡೆ ಕರೆ ಬಳೆ ಹಾಕಿಸ್ಬೇಕು. ಗೊತ್ತೇಳ್ರಿ. ಮತ್ತೆ ಈ ಕಡೆ ಯಾರನ್ನ ಒಬ್ಬರನ್ನ ಕೂರಿಸ್ರಿ ಹಂಗೆ ಬರ್ಕೊಳೋದಿಕ್ಕೆ. ಅಲ್ಲತ್ತು ನಂಗೆ ಕರೀರಿ. ಎಲ್ಲೋದ್ಲ ಅವಳು? ಬರ್ಕೊಂಬಯ್ಯ ಅಂತ ಆವಾಗ್ಲೇನೆ ಹೇಳಿದೀನಿ. ಬರ್ಕೊಂತಾಳ ಕಮಲಕ್ಕ, ಇಲ್ಲಿ ಕೂರ್ಸಿಲ್ವ ಈ ಕಡೆಕ್ಕೆ? ಇಲ್ಲೆಲ್ಲ ಕೂಕತ್ತಾರೆ ಅಂತ ನಾನು ಈ ಕಡೆ ಕೂರ್ಸಿದೀನಿ ಅವಳನ್ನ. ಬರ್ಕೊಳ್ರಿ. ಹೆಣ್ಣಿಂದು ಈ ಕಡೆಗೆ 2 ಡಜನ್, ಆ ಕಡೆಗೆ 2 ಡಜನ್. ಸ್ವಲ್ಪ ಈ ಕಡೆ ನೋಡಿ, ತಲೆ ಮೇಲೆ ಎತ್ತಿ. ಹಾಗೆ ಹಾಗೆ ಸ್ವಲ್ಪ ಸ್ಮೈಲ್ ಮಾಡಿ. ಓಕೆ ಓಕೆ, ಪರ್ಫೆಕ್ಟ್. ಕಮಲಕ್ಕ, ಹೋಗು, ನೀನು ತೊಡಸ್ಕೋ ಹೋಗು.
ಹಂಗೆ ಒಬ್ರಿಂದ ಒಬ್ರು ತೊಡಗಿಸ್ಕೊಂತ ಇರ್ಲಿ ಹೆಂಗಸ್ರೆಲ್ಲ. ಆಗ್ಲಿ ತಡಿ ಅಮ್ಮಯ್ಯ, ಎಲ್ಲ ಆಗ್ಲಿ, ಒಬ್ಬೊಬ್ರೆ ತೊಡಗಿಸ್ಕೊಂಡ್ರೆ ಆಯ್ತು. ಮೀನಾಕ್ಷಿ ಬಂದೇನಮ್ಮ. ಮನೋಜ ಅತ್ತೆ ಮಾವನು ಬಂದಿದ್ದಾರೆ, ಮನೋಜ್ ಬಂದಿದ್ದಾರೆ, ಎಲ್ಲ ಆಚೆ ಕೂತಿದ್ದಾರೆ. ಅಜ್ಜಿ ನಂಗೆ ಹೊಸ ಬಟ್ಟೆ ನೋಡು ಎಷ್ಟು ಚೆನ್ನಾಗೈತೆ. ಇದು ತಂದಿರೋದೇ ಗೊತ್ತಿರ್ಲಿಲ್ಲ ನನಗೆ, ಅಮ್ಮ ತಂದು ಯಾವಾಗ್ಲೂ ಇಟ್ಟೈತೆ. ಸರೋಜ ಹೋಗು, ಇನ್ನ ಯಾರಾನ ಇದ್ರೆ ಹೋಗಿ ಕರ್ಕೊಂಡ್ ಬಂದ್ಬಿಡು ಹೋಗು. ಆಮೇಲೆ ಅಂದ್ರೆ ಆಗಲ್ಲ, ಛತ್ರಕ್ಕೆ ಹೋಗಕ್ ಮುಂಚೆ ಎಲ್ಲ ಮುಗಿದೋಗ್ಬೇಕು ಶಾಸ್ತ್ರಗಳು. ಬಾ ಶಮಣ, ಹೋಗು ಊಟ ಮಾಡು ಹೋಗು. ಇಲ್ಲ ರಮಣ, ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಹಂಗೆ ಮಂತ ಬಂದು ನಿನ್ನ ಮಾತಾಡ್ಸ್ಕೊಂಡಂಗ್ ಹೋಗೋಣ ಅಂತ ಬಂದೆ. ಕಾಯಿ ದುಡ್ಡೆಲ್ಲ ಬಂದ್ ಸೇರ್ತಲ್ಲ. ಕಾಯಿ ದುಡ್ಡೆಲ್ಲ ಬಂದ್ ಸೇರ್ತು. ಬಾಳೆ ಎಲೆ ಮತ್ತೆ ಬಾಳೆಕಾಯಿ ಹೇಳಿದ್ರಲ್ಲ, ಮತ್ತೆ ಬಜ್ಜಿ ಮಾಡಿಸ್ತೀವಿ, ಬಾಳೆಕಾಯಿ ಬೇಕು, ಮತ್ತೆ ಹಂಚೋದಕ್ಕೆ ಬಾಳೆ ಹಣ್ಣಬೇಕು ಅಂತ ನಮ್ ಹುಡುಗರಿಗೆ ಹೇಳಿದ್ದೀನಣ್ಣ. ರಾಮಣ್ಣ ಅಲ್ಲಿ ಇದಕ್ಕೇನೆ ಛತ್ರಕ್ಕೆ ತಗೊಂಡೋಗ ಕೊಡೋದಾ, ಇಲ್ಲಿ ಕೊಟ್ಟು ಬರೋದಾ ಕೇಳ್ಕೊಂಡ್ ಬರೋಣ ಅಂತ ಬಂದೆ. ಹಿಂಗೆ ಹೋಗ್ತಾ ಇದ್ದೆ ಬೇರೆ ಕೆಲ್ಸದ ಮೇಲೆ. ಹ್ಮ್ ಎಲ್ಲ ಛತ್ರಕ್ಕೆ, ಇಲ್ಲಿ ಏನಿಲ್ಲ. ಸರಿ, ಹಂಗಾದ್ರೆ ಬರ್ಲಾ ನಾನು? ಅಯ್ಯೋ ಇರ್ರಿ ಅಣ್ಣ, ಯಾಕೆ? ಒಂದ್ ಸ್ವಲ್ಪ ಹೊತ್ತು ಇದ್ದು ಹೋಗ್ರಿ. ಮದ್ವೆ ಮನೆ ಹಂಗ್ ಬಂದಂಗ್ ಹೋಗ್ತಾ ಇದ್ದೀರಾ, ಊಟ ಮಾಡಿ ಬರ್ರಿ. ಇಲ್ಲಿ ಕಾಪಿ ಗಿಪಿ ಕುಡ್ಕೊಂಡ್ ಹೋಗಿವ್ರಂತೆ. ಸರೋಜಾ ಸರೋಜಾ, ಬೇಡ ರಮಣ್ಣ, ಕಾಪಿ ಗಿಪಿ ಏನೋ ಬೇಡ, ಹೋಗ್ತೀನಿ, ಟೈಮ್ ಆಗ್ತದೆ. ಹೌದಾ? ಸರಿ, ಒಂದ್ ನಿಮಿಷ ಇರು ಶಮಣ್ಣ, ಒಂದ್ ನಿಮಿಷ ಇರು. ಇಲ್ಲಿ ಇಲ್ಲೊಂದ್ ಫೋಟೋ ತೆಗೆದು ಬಿಡಪ್ಪ ನಮ್ದು. ಸರಿ ಓಕೆ, ತೆಗಿತೀನಿ. ಬನ್ರಿ ಅಳಿ ಅಂದ್ರೆ, ಬನ್ರಿ ನಿಂತ್ಕೊ ಬರ್ರಿ. ಪರವಾಗಿಲ್ಲ, ನೀವು ತೆಗೆಸ್ಕೊಳ್ರಿ ಮವ. ಇಲ್ಲ ಬರ್ರಿ ಅಳಿ ಅಂದ್ರೆ. ಇಲ್ಲಿ ನೋಡಿ ಸರ್, ಒಂದ್ಸಲ ನಗಿ. ಈ ಕಡೆ ಸರ್, ನೀವ್ ಈ ಕಡೆ ನೋಡಿ ಒಂಚೂರು. ಓಕೆ ಸರ್, ಆಯ್ತು. ಈ ಹುಡುಗನ್ಗೂ ತೆಗೆದು ಬಿಡ್ರಿ. ಆಯ್ತು ಸರ್. ಬಾ ಬೇಬಿ, ಇಲ್ಲಿ ನಿಂತ್ಕೋ ಬಮ್ಮ. ಇಲ್ಲಿ ನೋಡಿ, ಈ ಕಡೆ ನೋಡಿ, ಇನ್ನೊಂಚೂರು ಈ ಕಡೆ ಬಾಪ್ಪ. ನೀನು ಈ ಕಡೆ ಬಾಬು ಪಪ್ಪು. ಓಕೆ, ಹಂಗೆ. ಇಲ್ಲಿ ನೋಡಿ, ಈ ಕಡೆ. ಮದ್ವೆ ಎಲ್ಲ ಬಲ್ಲ ಜೋರಾಗಿ ನಡೆಸ್ತಾ ಇದೀಯ ರಾಮಣ್ಣ. ಬಲ್ ಚಂದಾಗ್ ಮಾಡ್ಸಿದ್ಯಾ. ಛತ್ರದ ಹತ್ರ ಹೋಗಿದ್ದಿ, ಏನ್ ಡೆಕೋರೇಷನ್ ಮಾಡ್ಸಿದ್ಯಪ್ಪ. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀಯ ಹೇಳು. ಹ್ಞೂನಪ್ಪ, ನಮ್ಮ ಮಾವ ಇರೋಳೊಬ್ಳು ಮಗಳು ಮಾಡ್ಬೇಕಲ್ಲಪ್ಪ. ಇನ್ನೇನ್ ಮಾಡೋದೈತೆ ಹೇಳು, ಅವಳಿಗೆ ಮಾಡ್ಬೇಕೆಲ್ಲಾನು. ಯಾರ್ಯಾರು ಇದ್ದೀರೋ ಅವರೆಲ್ಲ ಇಲ್ಲೇ ತೊಡಗಿಸ್ಕೊಳ್ರಿ. ಇಲ್ದಿರೋರ್ಗೆಲ್ಲ ಬಳೆ ಹಂಗೆ ಈಸ್ಕೊಳೋಣ, ಒಂದು ಕವರಾಗ ಹಾಕಿಕೊಳ್ಳೋಣ, ಕೊಡೋರ್ಗೆಲ್ಲ ಕೊಡೋಣ. ಹಂಗೆ ಮಾಡ್ರಿ. ಎಲ್ಲಾರ್ದು ಮುಗ್ದಿದ್ರೆ ಎದ್ದೋಡ್ರಮ್ಮ, ಎಲ್ಲ ಹೋಗಿ ರೆಡಿಯಾಗಿ ಬೇಗ ಇದಕ್ ಹೋಗೋಣ, ಮಂಟಪಕ್ಕೆ ಹೋಗೋಣ, ಛತ್ರಕ್ಕೆ ಹೋಗೋಣ. ಅಕ್ಕ, ಈ ಲಿಸ್ಟ್ ಯಾರು ಕೊಡ್ಲಿ ನಾನು? ಸರೋಜಕ್ಕ, ಅಮ್ಮಯ್ಯ ಲಿಸ್ಟ್ ತಗೊಂಡೋಗಿ ನಿಮ್ಮ ಮಾವನ್ ಕೊಟ್ಬಿಡು ಹೋಗಮ್ಮಯ್ಯ, ಅಲ್ಲ ಆಚೆ ಕೂತವ್ರಂತ. ಬೇರೆ ಹೊಂದಿಸ್ಕೊಂಡಿದೀವಿ ಸರೋಜ. ಬೇರೆ ಏನಾನ ಬಾಕಿ ಇದ್ರೆ ನೋಡ್ಕೊಂಬಿಡಿ ಇವಾಗ್ಲೇ. ಛತ್ರಕ್ಕೆ ಹೋದ್ಮೇಲೆ ಪದೇ ಪದೇ ಬರೋದ್ ಬೇಡ, ಎಲ್ಲ ಒಂದೇ ಸಲ ಟೆಂಪೋಗ್ ಹಾಕಿ ಕಳಿಸ್ಬಿಡೋಣ. ಆಮೇಲೆ ಬಸ್ಸಾಗ ನಾವೆಲ್ಲ ಹೋದ್ರೆ ಆಯ್ತು. ಮೀನಾಕ್ಷಿ ಮತ್ತೆ ಸರಿತಾ ಇಬ್ರು ಹೋಗಿ ಮನೆಯಿಂದಾನೆ ರೆಡಿಯಾಗಿ ಬರ್ತೀರಾ ಹೆಂಗಮ್ಮಯ್ಯ? ಇಲ್ಲತ್ತೆ, ನಾವ್ ಛತ್ರಕ್ಕೆ ಹೋಗಿ ರೆಡಿ ಆಗ್ತೀವಿ. ಏನ್ ಸರೋಜಕ್ಕ? ನಿಮ್ಮಿಷ್ಟ ನಮ್ಮಯ್ಯ. ಛತ್ರಕ್ಕೆ ಹೋಗಿ ಆದ್ರೂ ರೆಡಿ ಆಗೋದೇ ಇಲ್ಲ, ಇಲ್ಲಿಂದಾನ ರೆಡಿಯಾಗಿ ಹೋಗ್ಬೋದು ಹೇಳು. ಬೇಡ ಚಿಕ್ಕಮ್ಮ, ನಾನು ಮತ್ತೆ ಮೀನಾಕ್ಷಿ ಛತ್ರಕ್ಕೆ ಹೋಗಿ ರೆಡಿ ಆಗ್ತೀವಿ. ಮತ್ತೆ ಅಲ್ಲಿ ನೀವು ಎಲ್ಲಡಿಕೆ ಶಾಸ್ತ್ರನಂತೆ ಅದು ಇದು ಶಾಸ್ತ್ರಗಳು ಇಕ್ಕಂತೀರಾ, ಇನ್ನು ವಸ್ತಿ ಶಾಸ್ತ್ರ ಬೇರೆ ಬಾಕಿ ಐತೆ ಅಂತೀರಾ. ಅವೆಲ್ಲ ಮುಗಿಸೋಷ್ಟೊತ್ತು ಟೈಮ್ ಆಗ್ತದೆ. ಏನ್ ಬೇಡ, ನಾವ್ ಅಲ್ಲಿ ಹೋಗಿ ಎಲ್ಲಾ ಶಾಸ್ತ್ರಗಳು ಮುಗಿಸ್ಕೊಂಡು ಆಮೇಲೆ ರೆಡಿ ಆಗ್ತೀವಿ. ಮದ್ವೆ ಹೆಣ್ಣು ಹೆಂಗ್ ಬರ್ತಾಳಮ್ಮಯ್ಯ? ನಮ್ ಜೊತೆ ಬಸ್ಸಾಗಿ ಬರೋದಾ, ಏನನ್ನ ಬೇರೆ ವ್ಯವಸ್ಥೆ ಮಾಡಿದೀರಾ? ಕಾರು ಬುಕ್ ಮಾಡೋರಂತೆ ಕಮಲಕ್ಕ. ಏನೋ ರೆಡಿ ಮಾಡ್ಸಕ್ ಕಳ್ಸೋರಂತೆ. ಕಾರ್ ರೆಡಿ ಆಗಿ ಬರ್ತದೆ, ಅದ್ರಲ್ಲಿ ಹೋಗೋದು ಅಂತ ಹೇಳ್ತಾ ಇದ್ರು. ನಾನು ಹೋಗ್ತೀನಿ ನಿಂಗೆ ಅಕ್ಕನ ಜೊತೆ ಕಾರಲ್ಲಿ. ಪಾಪ, ಜಾಸ್ತಿ ಗಲಾಟೆ ಮಾಡಬಾರ್ದು. ಅಲ್ಲಿ ಇಲ್ಲಿ ಹೋದ್ರೆ ಎಲ್ಲ ಕಳ್ದೋಗ್ಬಿಡ್ತೀಯ ನೀನು, ಹುಷಾರು. ಇಲ್ಲ, ನಾನೇನ್ ಕಳ್ದೋಗಲ್ಲ, ನಂಗೆ ಗೊತ್ತು ಹೆಂಗಿರ್ಬೇಕಂತ. ಲತಾ, ಹೋಗಿ ಬೇಗ ರೆಡಿಯಾಗಿ ಬರೋಕಮ್ಮಯ್ಯ. ಸರಿತಾ, ಬಟ್ಟೆಗಳೆಲ್ಲ ಇಟ್ಟಿದ್ಯೇನಮ್ಮಯ್ಯ? ಬರೀ ಬ್ಯಾಗ್ ತಕೊಂಡ್ ಹೋಗೋದೇ ಅಲ್ವೇ? ಇನ್ನೇನನ್ನ ಬಾಕಿ ಐತೆ ಕೆಲ್ಸ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನತ್ತೆ, ಏನ್ ಬಾಕಿ ಏನಿಲ್ಲ ಕೆಲ್ಸ. ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಹೇಳಿ. ಮತ್ತೆ ನಾಳೆ ಮದುವೆ ಇರುತ್ತೆ, ನಿಸರ್ಗ ಮತ್ತು ಸಿದ್ಧಾರ್ಥ. ದಯವಿಟ್ಟು ಎಲ್ಲರೂ ನಾಳೆ ವಿಡಿಯೋ ಕಂಪಲ್ಸರಿ ನೋಡ್ಲೇಬೇಕು ಅಂತ ನಾನು ವಿನಂತಿಸ್ಕೊತೀನಿ. ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಾಗಿ ಕೋರ್ಕೊತಾ ಇದೀನಿ. ದಯವಿಟ್ಟು ಏನಾದ್ರೂ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.